ಆಳ್ವಾಸ್ ನುಡಿಸಿರಿ ವಿರಾಸತ್ ಬ್ರಹ್ಮಾವರ ಘಟಕ ಮತ್ತು ಬ್ರಹ್ಮಾವರ ಫೌಂಡೇಶನ್ ಆಶ್ರಯದಲ್ಲಿ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಬ್ರಹ್ಮಾವರದ ಗಾಂಧಿ ಮೈದಾನದಲ್ಲಿ ಕೀರ್ತಿಶೇಷ ಡಾಕ್ಟರ್ ಬಿಬಿ ಶೆಟ್ಟಿ ವೇದಿಕೆಯಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಆಳ್ವಾಸ್ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭಾರತ ಪ್ರಾಚೀನ ಕಲೆ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿ ಮುಂದಿನ ತಲೆಮಾರಿಗೆ ರವಾನೆ ಮಾಡುವ ಕಾರ್ಯ ಇಂದಿನ ಕಾಲಘಟ್ಟಕ್ಕೆ ಅನಿವಾರ್ಯ. ಜಗತ್ತಿನಲ್ಲಿ ಅತಿ ಹೆಚ್ಚು ಮಾನವ ಯುವ ಸಂಪತ್ತು ಇರುವ ಭಾರತ ದೇಶದಲ್ಲಿ ಕಲೆಗಳನ್ನು ಬದುಕು ಮತ್ತು ಜೀವನದೊಂದಿಗೆ ಜೋಡಿಸುವ ಕಾರ್ಯ ಮಾಡಬೇಕಾಗಿದೆ ಎಂದು ಹೇಳಿದರು. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವ ಮಕ್ಕಳಿರ್ಬೋದು, ಒಂದು ಸೌಂದರ್ಯ ಪ್ರಜ್ಞೆ ಇದ್ದುಕೊಂಡು ದೇಶದ ಒಂದು ಬಹಳ ದೊಡ್ಡ ಸಂಪತ್ತಾಗಬೇಕು ಎಂಬುದೇ ನಮ್ಮೆಲ್ಲರ ಆಶಯ. ಈ ದೃಷ್ಟಿಯಲ್ಲಿ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನಗಳನ್ನು ಮಾಡ್ತಾ ಹೋಗಬೇಕು. ಇಡೀ ಒಂದು ನಾವು ಭ್ರಷ್ಟತೆ ಬಗ್ಗೆ ಮಾತಾಡುವಾಗ ನಾವು ರಾಜಕಾರಣದಲ್ಲಿ ಮಾತ್ರ ಭ್ರಷ್ಟತೆಯನ್ನು ನಾವು ನೋಡ್ತಾ ಇದ್ದೇವೆ, ಇಲ್ಲ. ಅದರ ಜೊತೆಯಲ್ಲಿ ನಮ್ಮ ಇಡೀ ಸಾಂಸ್ಕೃತಿಕ ಬದುಕಿನಲ್ಲೂ ಕೂಡ ಇವತ್ತು ಎಷ್ಟು ಭ್ರಷ್ಟವಾಗಿದೆ ಎಂಬುದನ್ನು ನೋಡಿ. ನಮ್ಮ ಕಣ್ಣೇ, ನಮ್ಮ ಕಿವಿಯೇ, ನಮ್ಮ ಹೃದಯವೇ, ನಮ್ಮ ಮನಸ್ಸೇ ನಮಗೆ ಗೊತ್ತಿಲ್ಲದ ಹಾಗೆ ಅದೆಷ್ಟು ಭ್ರಷ್ಟವಾಗ್ತಾ ಇದೆ. ಎಷ್ಟು ತಪ್ಪುಗಳು ಇವತ್ತು ನಮ್ಮ ಸಾಂಸ್ಕೃತಿಕ ಕ್ಷೇತ್ರ ಇವತ್ತು ಆಗ್ತಾ ಇದೆ. ಒಂದು ರೀತಿಯ ಡೊಂಬರಾಟ ಆಗ್ತಾ ಇದೆ. ಈ ದೃಷ್ಟಿಯಲ್ಲಿ ನಿಜವಾದ ಕಲೆ ಎಂದರೆ ಏನು, ಆ ಕಲೆಯನ್ನು ಹೇಗೆ ಪ್ರಸ್ತುತಪಡಿಸಬೇಕು, ಅದರ ಇಡೀ ಒಂದು ಸಂಪತ್ತು ಏನು, ಇದು ನಮಗೆ ಯಾಕೆ ಜೀವನದಲ್ಲಿ ಎಂಥ ಪಾಠವನ್ನು ಇದು ಕಲಿಸ್ತದೆ, ನಮ್ಮ ಬದುಕಿನಲ್ಲಿ ಎಂತ ಕಲಿಸ್ತದೆ ಎಂಬುದನ್ನು ನಾವು ಅದನ್ನು ಅರ್ಥೈಸಿಕೊಂಡು ಈ ಆಗುವಂತಹ ಅನಾಹುತಗಳನ್ನು ನಾವು ಸ್ವಲ್ಪ ದೂರ ಮಾಡಿ ಇನ್ನು ಮಕ್ಕಳನ್ನೇ ಇಟ್ಕೊಂಡು ನಾವು ಈ ಕೆಲಸ ಮಾಡಬೇಕಾದ್ದು ಅನಿವಾರ್ಯತೆ. ಈ ದೃಷ್ಟಿಯಲ್ಲಿ ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಹಾಕೊಂಡು ಇಲ್ಲಿ ಒಂದು 3 ಗಂಟೆ ಕಾಲ ನಮ್ಮ ಕಾರ್ಯಕ್ರಮ ಕೊಡಲಿಕ್ಕೆ ಇರುವವರು. ತಾವು ನೆನೆಸಿರ್ಬಹುದು, ನಾನು 3 ಬಾರಿ ನೋಡಿದೆ, ನಾನು 5 ಬಾರಿ ನೋಡಿದೆ, ನಾನು 10 ಬಾರಿ ನೋಡಿದೆ. ನೆನಪಿಟ್ಟುಕೊಳ್ಳಿ, ನಾನು ಇವತ್ತಿಗೆ ಈ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ಹೊರದೇಶದಲ್ಲಿ ಎಷ್ಟು ಬಾರಿ ಆಗಿದೆ ಅಷ್ಟು ಬಾರಿಯೂ ನಾನೊಬ್ಬ ಮುಗ್ಧ ಪ್ರೇಕ್ಷಕನಾಗಿ ಕೂತ್ಕೊಂಡು ನಾನು ಈ ಕಾರ್ಯಕ್ರಮ ನೋಡುವ ಅಂತ ನೆನಪಿಟ್ಟುಕೊಳ್ಳಿ. ಉದ್ಯಮಿ ಕೋಟಾ ಆನಂದ್ ಸಿ ಕುಂದರ್, ಬ್ರಹ್ಮಾವರ ಫೌಂಡೇಶನ್ ಅಧ್ಯಕ್ಷ ಬಿ ಗೋವಿಂದ ರಾಜ ಹೆಗ್ಡೆ, ಸಾಹಿತಿ ಡಾಕ್ಟರ್ ನಿಕೇತನ, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ್ ಹೇರೂರು, ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಉದಯ್ ಹೆಗ್ಡೆ, ಆರೂರು ತಿಮ್ಮಪ್ಪ ಹೆಗ್ಡೆ, ಅಶೋಕ್ ಭಟ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಆಳ್ವಾಸ್ನ 500 ವಿದ್ಯಾರ್ಥಿಗಳಿಂದ 3 ಗಂಟೆಗಳ ಕಾಲ ಯೋಗ ದೀಪಿಕಾ, ಶಾಸ್ತ್ರೀಯ ನೃತ್ಯ, ಅಷ್ಟಲಕ್ಷ್ಮಿ, ಬಡಗುತಿಟ್ಟು ಯಕ್ಷಗಾನ, ಗುಜರಾತಿನ ದಾಂಡಿಯಾ ನೃತ್ಯ, ಮಣಿಪುರಿ ಸ್ಟಿಕ್ ಡ್ಯಾನ್ಸ್, ಮಲ್ಲಕಂಬ ಹಾಗೂ ರೋಪ್ ಕಸರತ್ತು, ಸೃಜನಾತ್ಮಕ ನೃತ್ಯ, ಡೊಳ್ಳು ಕುಣಿತ, ಕಥಕ್ ನೃತ್ಯ, ವರ್ಷಧಾರೆ, ಪುರುಲಿಯಾ ಸಿಂಹ ನೃತ್ಯ, ತೆಂಕುತಿಟ್ಟು ಯಕ್ಷಗಾನ ಮತ್ತು ಗೊಂಬೆ ವಿನೋದಾವಳಿಗಳನ್ನು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಸೇರಿದಂತೆ ನಾನಾ ಗಣ್ಯರು ವೀಕ್ಷಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬ್ರಹ್ಮಾವರ.